ಆ್ಯಕ್ಚುಲಿ ನಾವೊಂದು ಯೂಟ್ಯೂಬ್ ವೀಡಿಯೋ ಮಾಡ್ತಿದ್ದೇವೆ ಇವತ್ತು. ಲೈಕ್ ನಾವು ಒಂದು ಚಾಲೆಂಜ್ ಟೈಪ್ ಒಂದು ವೀಡಿಯೋ ಮಾಡ್ತಿದ್ದೇವೆ. ಲೈಕ್ ನಮಗೆ ಏನಾದರೂ ನಾವು ಸೂಪರ್ ಕಾರ್ಸ್ ಆ ಟೈಪ್ ಎಲ್ಲ ಡ್ರೈವ್ ಮಾಡ್ಬೋದಾ ಅಂತ ಕೇಳ್ತಿದ್ದೇವೆ ಸ್ಟ್ರೇಂಜರ್ಸ್. ರೈಡ್ ಕೊಡ್ಬೋದಾ ಇಲ್ಲಾದರೆ? ಹೌದಾ? ಲೈಕ್ ಇದು ಪ್ರೈಸ್ ಎಷ್ಟು ಇರ್ಬೋದು ಈ ಕಾರಿಗೆ? 1,60,00,000 VIP ಮಾಡಲ್ ಗಾಡಿ, ಪ್ರೆಸೆಂಟ್ ನ್ಯೂ ಮಾಡಲ್ ಗಾಡಿ. ಈ ಟೈಪ್ ಗಾಡಿ 4 ಮಂತ್ಸ್ ಆಗಿದೆ ಗಾಡಿ ಅಷ್ಟೇ. ಹೌದಾ? ಈ ಟೈಪ್ ಗಾಡಿ ತೆಗಿಬೇಕಾದ್ರೆ ಲೈಕ್ ಸ್ಟೂಡೆಂಟ್ಸ್ಗೆ ಏನಾದರೂ ಮೋಟಿವೇಶನ್ ಕೊಡಬೇಕಾದ್ರೆ ಏನು ಕೊಡ್ತೀರಾ? ಯಾರಿಗಾನ ಮುಂಡಾಯಿಸಿ ದುಡ್ಡಾದರೂ ಇರಬೇಕು, ಇಲ್ಲಾಂದ್ರೆ ಚೆನ್ನಾಗಿ ಇರೋಳನ್ನಾದರೂ ಕಟ್ಕೊಬೇಕು. ಈ ಎರಡು ಬಿಟ್ಟರೆ ಬೇರೆ ಏನು ಮಾಡೋಕ್ಕಾಗಲ್ಲ. ಸಂಪಾದನೆ ಮಾಡೋ ಸರ್ ನಿನ್ನ ತಲೆ ಕೂದಲೆಲ್ಲ ಒಟ್ಟಾಗಿರುತ್ತೆ. 1,60,00,000 ಗಾಡಿ ತೊಗೊಬೇಕು ಅಂದರೆ ನೀನು ಕಮ್ಮಿ ಅಂದ್ರೂ 30 ರಿಂದ 40 ಕೋಟಿ ರೂಪಾಯಿ ಮನೆ ಕಟ್ಟಿರಬೇಕು. ಒಳ್ಳೆ ಕಂಪನಿ ಇರಬೇಕು ನಿಂದನು. ನಿನ್ನ ಹತ್ರನೂ ಒಂದು 60-70 ಜನ ಕೆಲಸ ಮಾಡಬೇಕು. ಪರ್ ಮಂತ್ ನೀನು 2-3 ಕೋಟಿ ರೂಪಾಯಿ ಸಂಬಳ ಕೊಡೋ ರೇಂಜಿಗೆ ಬೆಳಿಬೇಕು ಅಂತಂದರೆ ನಿನಗೆ ವಯಸ್ಸು ಮುಗಿದೋಗ್ತಾ ಇರುತ್ತೆ. ಹೌದು. ಸಣ್ಣ ವಯಸ್ಸಲ್ಲಿ ಮಾಡಬೇಕು. ಈ 2 ದಾರಿ ಬಿಟ್ಟರೆ ಬೇರೆ ಯಾವುದೂ ದಾರಿ ಇಲ್ಲ. ಸಣ್ಣ ವಯಸ್ಸಲ್ಲಿ ಇಲ್ಲ ರಿಸ್ಕ್. ನೀವೆಂತ ರಿಸ್ಕ್ ತಗೊಂಡು ಏನಾದರೂ ಮಾಡ್ಬೇಕಂತನಾ ಚಿಕ್ಕ ವಯಸ್ಸಿಂದಾನೆ? ನೋಡಿದ್ರು ಹೊಸ ಐಡಿಯಾಗಳು ಹೇಳೋದು ಈಸಿ, ಮಾಡೋನಿಗಿರೋ ಕಷ್ಟ ಅವನೊಬ್ಬನಿಗೆ ಗೊತ್ತು. ಮಾಡೋನು ಡೇರಿಂಗ್ ಬೇಕಾ? ನಮಗೆ ಡೇರಿಂಗ್ ಬೇಕು ಅಂತಂದರೆ ಬ್ಯಾಕ್ ಸಪೋರ್ಟ್ ಬೇಕು. ಮನೇಲಿ ಚೆನ್ನಾಗಿ ಮಡಗಿದ್ರೆ ನೀನು ಏನಾನ ಮಾಡ್ಬೋದು. ಇಲ್ಲ ಅಂದರೆ ಸ್ವಲ್ಪ ದಿವಸ ಕೆಲ್ಸಕ್ಕೆ ಹೋಗು, 1-2-3 ವರ್ಷ ಮೊಬೈಲ್ ಬಿಟ್ಬಿಡು, ಒಂದು 4 ಕಾಸು ಕೊಡಿಟ್ಕೋ, ಒಳ್ಳೆಯವ್ರ ಸಂಘ ಮಾಡು. ಹೌದು. ನನಗೆ ಗೊತ್ತಿರೋದು ಒಂದೇ, ಲವ್ ಒಂದು ಮಾಡಬೇಡ. ಅದರಲ್ಲಿರೋ ನೋವು ಬೇರೆಲ್ಲೂ ಇಲ್ಲ. ಇವರಿಬ್ಬರಿಗೂ ಇದೆ ಲವ್, ನನಗೊಬ್ಬನಿಗೆ. ಯಾಕಂತಂದರೆ ಆ ಲವ್ ಸ್ಟಾರ್ಟಿಂಗಲ್ಲಿ ಚೆನ್ನಾಗಿರುತ್ತೆ. 2 ಮಕ್ಕಳಾದಮೇಲೆ ನಿನಗೆ ಲವ್ ಕಾಣಲ್ಲ, ಬರೀ ನೋವೇ ಕಾಣೋದು. ಯಾಕಂತಂದರೆ ಓಡೋದವರು ಅಂತ ಗೊತ್ತಾ, ಬೇಕಾದ ಜನ ಸಿಗ್ತಾರೆ ನಿನಗೆ. ಅರೇಂಜ್ ಮ್ಯಾರೇಜಲ್ಲಿ ಬಿಟ್ಟೋದವರು ಅಂತಾರೆ ಹೊರತು ಓಡೋದವರು ಅನ್ನಲ್ಲ. ತುಂಬ ಒಳ್ಳೆ ವರ್ಡಿಂಗ್ ಇದೆ ಅದು. ಬಟ್ ಅರ್ಥ ಕಷ್ಟ. ಲೈಫ್ ತುಂಬ ರಿಸ್ಕು. ಈ ವಯಸ್ಸಲ್ಲಿ ಏನು ಬೇಕಾದ್ರೂ ಮಾಡ್ತೀನಿ ಅಂತೀಯ. ಕಲ್ಲು ತಿಂದು ಮಣ್ಣು ಮಾಡೋ ವಯಸ್ಸು ಅಂತೀವಿ. ಮಣ್ಣು ತಿಂದಿರೋ ಜನ್ಮ. ಅನ್ನ ತಿನ್ನೋದನ್ನು ಕಲಿಬೇಕು. ತುಂಬ ಈಸಿ. ಬೇಕಾದ್ರೆ ನೋಡಂಗಿದ್ರೆ ಗಾಡಿನ ಒಂದ್ಸರಿ ನೋಡ್ಕೋ, ನೋಡು. ಒಳ್ಳೆ ಫುಲ್ ಎಕ್ಸ್ಪೀರಿಯನ್ಸಲ್ಲಿ ಮಾತಾಡ್ತಿದ್ದೀರಲ್ಲ. 30 ವರ್ಷ ಗುರು, ಇದೇ ಫೀಲ್ಡಲ್ಲಿ 30 ವರ್ಷ ಆಯ್ತು ನನಗೆ. ಹೌದಾ? ಒಮ್ಮೆ ಬರ್ಬೋದು ಒಳಗೆ? ನೋಡಿ ಇದು VIP ಮಾಡೆಲ್ ಅಂತೆ. VIP ಥರನೇ ಕೂತ್ಕೊಳ್ಬೋದು. ಇಲ್ಲ, ದೊಡ್ಡ ಸೆಲೆಬ್ರಿಟೀಸ್ ಎಲ್ಲ ಈ ಟೈಪ್ ಕಾರ್ ತಗೊಳ್ದಲ್ಲ. ಇಲ್ಲ ಗುರು, ಮುಂಡಾಯಿಸಿದ ದುಡ್ಡು ನೀನು ಯಾವ್ದು ಬೇಕಾದ್ರೂ ತೊಗೊಬೋದು. ಅಲ್ಲ, ಲಾರಿ ತೊಗೊಂಡ್ಬೇಕಾದ್ರೂ ನೀನು ಮೋಟಿವೇಶನ್ ಮಾಡ್ಬೋದು. ಹೌದು. ನಮ್ಮ ಬಾಸ್ದು ಸ್ವಂತ ಕಂಪನಿ ಇದೆ. 300 ಪೀಪಲ್ಸ್ ಕೆಲಸ ಮಾಡ್ತಾರೆ. ದಟ್ ಮೀನ್ಸ್ ಅವ್ರು ತೊಗೊಬೋದು. ನಾನು ಅವ್ರ ಹತ್ರ 18 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಸ್ವಲ್ಪ ರಾಯಲ್ಟಿ ಅನ್ನೋಂಗೆ ನಿಮಗೆ ನಾನು ಕೊಡ್ತಾ ಇದ್ದೀನಿ ಅಷ್ಟೇ. ಅಷ್ಟೇ. ಯಾಕಂದರೆ ಬಾಸ್ ಹತ್ರ ನಾವು ಹೆಸರು ಮಾಡಿದ್ದೀವಿ ಇಷ್ಟು ವರ್ಷ ಇದ್ದು. ಬಿಡೋ, ನನ್ನ ಗಾಡಿ ನೀವು ಚೆನ್ನಾಗಿ ನೋಡ್ಕೊತಾನೆ ಅಂತ ಅವ್ರು ನಂಬಿದ್ದಾರೆ. ಏನೋ ಕಷ್ಟಪಡ್ತೀನಿ ಅಂತಿದ್ದೀರಾ, ಒಂದು ಹೆಜ್ಜೆ ನೋಡ್ಕೊಡ್ರಪ್ಪ ಅಂತ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಅಷ್ಟೇ, ಇನ್ನೇನಿಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಶಂಕರ್ ಅಂತ. ಓಕೆ ಸರ್, ಥ್ಯಾಂಕ್ ಯು. ಖುಷಿ ಆಯ್ತು ನಿಮ್ಮನ್ನು ಮಾತಾಡಿ. ಬಂದಲ್ಲ ಆಗೋದು ನೋಡಿ ಗೈಸ್. ಆ ಕೈ ಹೀಗೆ ಮಾಡ್ತಿದ್ದೇನೆ ಅಷ್ಟೇ, ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೊ ಮಚ್. ನೀವೆಲ್ಲಿಂದ? ಇಲ್ಲಿಯವರೇನಾ? ಲೋಕಲ್. ಓಕೆ. ಮ್ಯಾಂಗ್ಳೂರ್. ಹಾಂ, ಥ್ಯಾಂಕ್ಸ್. ಓಕೆ, ಬಾಯ್.